ನಮಸ್ಕಾರ. ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ಕೆಲವು ಪ್ರಶ್ನೆಗಳು ಯಾವಾಗಲೂ ಇರ್ತವೆ ಅಲ್ವಾ? ನಾನು ಎಲ್ಲಿಂದ ಬಂದೆ? ಈ ಜೀವನ ಯಾಕೆ ಹೀಗಿದೆ? ಸಾವು ಅಂದ್ರೆ ಮುಗೀತಾ ಕತೆ? ಈ ಚಕ್ರದಿಂದ ಹೊರಬರೋದು ಹೇಗೆ? ಬನ್ನಿ, ಈ ಎಲ್ಲ ಗಹನವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಒಬ್ಬ ಯುವ ಸಾಧಕ ಮತ್ತು ಜ್ಞಾನಿ ಗುರುವಿನ ಸಂವಾದದ ಮೂಲಕ ಈ ಸತ್ಯದ ಪಯಣವನ್ನು ಶುರು ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಬಹುಶಃ ನಮ್ಮೆಲ್ಲರನ್ನೂ ಕಾಡುವ ಎರಡು ಮೂಲಭೂತ ಪ್ರಶ್ನೆಗಳು ಇವು. ಹುಟ್ಟು ಅನ್ನೋದು ಎಲ್ಲಿಂದ ಶುರುವಾಗುತ್ತೆ ಮತ್ತು ಈ ಇಡೀ ಪಯಣಕ್ಕೆ ಸಾವು ಅಂತ ಒಂದು ಕೊನೆ ಯಾಕಿರ್ಬೇಕು? ಇದೇ ಪ್ರಶ್ನೆಗಳು ನಮ್ಮ ಇವತ್ತಿನ ಹುಡುಕಾಟದ ಕೇಂದ್ರಬಿಂದು. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಪ್ರಕೃತಿಯ ಮಡಿಲಲ್ಲಿರೋ ಒಂದು ಪ್ರಶಾಂತವಾದ ಆಶ್ರಮ. ಅಲ್ಲಿ ಜೀವನದ ನಿಗೂಢತೆಗಳಿಂದ ಗೊಂದಲಕ್ಕೊಳಗಾದ ಒಬ್ಬ ಯುವಕ ತನ್ನೊಳಗಿನ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ಒಬ್ಬ ಜ್ಞಾನಿ ಗುರುವಿನತ್ರ ಬರ್ತಾನೆ. ಅವನಿಗೆ ದುಡ್ಡು, ಅಧಿಕಾರ ಯಾವುದೂ ಬೇಕಿರ್ಲಿಲ್ಲ. ಅವನಿಗೆ ಬೇಕಾಗಿದ್ದು ಸತ್ಯ ಮಾತ್ರ. ನಮ್ಮ ಕಥೆಯ ಮೊದಲ ಭಾಗ ಇಲ್ಲಿಂದಾನೇ ಶುರುವಾಗುವುದು. ಆ ಯುವ ಸಾಧಕ ತನ್ನ ಮನಸ್ಸನ್ನು ಕೊರೆಯುತ್ತಿದ್ದ ಆ ಮೊದಲ ಪ್ರಶ್ನೆಯನ್ನ ಗುರುವಿನ ಮುಂದಿಡುತ್ತಾನೆ. ಈ ಹುಟ್ಟು ಸಾವಿನ ರಹಸ್ಯವಾದ್ರೂ ಏನು ಅಂತ. ಆ ಯುವಕನ ಪ್ರಶ್ನೆಯನ್ನು ಕೇಳಿ ಗುರುಗಳು ಮುಗುಳ್ನಗ್ತಾರೆ. ನೋಡಿ, ಅವರು ಹೇಳೋ ಮಾತು ಎಷ್ಟು ಆಳವಾಗಿದೆ. ಅವರು ಹೇಳ್ತಾರೆ, ಈ ತಿಳಿಬೇಕು ಅನ್ನೋ ನಿನ್ನ ಹಸಿವಿದೆಯಲ್ಲ, ಅದೇ ನಿನ್ನನ್ನ ಸತ್ಯದ ದಡ ಸೇರ್ಸೋ ದೋಣಿ. ಈ ರಹಸ್ಯವನ್ನೊಮ್ಮೆ ಅರ್ಥ ಮಾಡ್ಕೊಂಡ್ರೆ ಈ ಹುಟ್ಟು ಸಾವಿನ ಸಂಕೋಲಿಯೇ ಕಳಚಿಬಿದ್ದು ಹೋಗುತ್ತೆ ಅಂತಾರೆ. ಈಗ ಗುರುಗಳ ಮೊದಲ ವಿವರಣೆ ಕಡೆಗೆ ಹೋಗೋಣ. ಆತ್ಮದ ಈ ಇಡೀ ಪಯಣವನ್ನೇ ನಿಯಂತ್ರಿಸುವ ಒಂದು ಮೂಲಭೂತ ನಿಯಮ ಇದೆ. ಅದೇ ಕರ್ಮದ ಸಿದ್ಧಾಂತ, ಕಾರಣ ಮತ್ತು ಪರಿಣಾಮದ ನಿಯಮ. ನೋಡಿ, ಈ ಸ್ಲೈಡ್ ಕರ್ಮದ ಬಗ್ಗೆ ನಮ್ಗಿರೋ ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸುತ್ತೆ. ನಮ್ಮ ಈ ಜೀವನ ನಮಗೇನೋ ಸಿಕ್ಕಿರೋ ಶಿಕ್ಷೆ ಅಲ್ಲ, ಬದಲಿಗೆ ಇದೊಂದು ಪಾಠ ಕಲಿಯೋಕೆ ಸಿಕ್ಕಿರೋ ಅವಕಾಶ. ಇದು ಹಣೆಬರಹದ ಶಾಪ ಅಲ್ಲ, ಬದಲಿಗೆ ನಮ್ಮ ಆತ್ಮವನ್ನ ಶುದ್ಧ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಒಂದು ಚಾನ್ಸ್. ಇಲ್ಲಿದೆ ನೋಡಿ ಅಸಲಿ ಪಾಯಿಂಟ್. ನಮ್ಮ ಇವತ್ತಿನ ಜೀವನ ಏನೋ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದು ನಮ್ಮ ಹಿಂದಿನ ಕರ್ಮಗಳ ನೇರ ಫಲ. ಬೇರೆ ಯಾರದ್ದೋ ಕಥೆಯಲ್ಲ. ಇದು ನಮ್ಮದೇ ಆತ್ಮದ ಅರ್ಧಕ್ಕೆ ನಿಂತಿದ್ದ ಕಥೆಯ ಮುಂದಿನ ಭಾಗ. ಈ ಬೀಜದ ಉದಾಹರಣೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ನಾವು ಮಾಡೋ ಪ್ರತಿಯೊಂದು ಕೆಲ್ಸ, ಪ್ರತಿಯೊಂದು ಯೋಚನೆ ಕೂಡ ಒಂದೊಂದು ಬೀಜದ ಹಾಗೆ. ಕೆಲವು ಬೀಜಗಳು ಬೇಗ ಫಲ ಕೊಡ್ಬೋದು, ಆದರೆ ಇನ್ನೂ ಕೆಲವು ಮೊಳಕೆ ಒಡೆಯೋಕೆ ಸರಿಯಾದ ಸಮಯ ಅಂದ್ರೆ ಮತ್ತೊಂದು ಜನ್ಮವೇ ಬೇಕಾಗ್ಬೋದು. ಇದು ತಪ್ಪಿಸ್ಕೊಳ್ಳೋಕಾಗದ ಪ್ರಕೃತಿಯ ನಿಯಮ. ಸರಿ, ಈಗ ಆ ಯುವಕನ ಮುಂದಿನ ಪ್ರಶ್ನೆಗೆ ಬರೋಣ. ಸಾವಿನ ನಂತರ ಏನಾಗುತ್ತೆ? ಇದು ಬಹುಶಃ ಎಲ್ಲರನ್ನೂ ಕಾಡೋ ಪ್ರಶ್ನೆ. ಬನ್ನಿ, ಆತ್ಮದ ಪಯಣದ ಮುಂದಿನ ಹಂತವನ್ನ ನೋಡೋಣ. ಗುರುಗಳು ಇಲ್ಲಿ ಸಾವಿನ ಭಯವನ್ನೇ ಕಿತ್ತಾಕ್ತಾರೆ. ಸಾವೋ ಅಂದ್ರೆ ಎಲ್ಲವೂ ಮುಗಿತು ಅಂತ ಅಲ್ಲ, ಅದು ಕೇವಲ ಒಂದು ಬದಲಾವಣೆ. ಆತ್ಮಕ್ಕೆ ಸಾವಿಲ್ಲ, ಅದು ಅಮರ. ನಾವು ಹಳೆಯ ಹರಿದುಹೋದ ಬಟ್ಟೆಯನ್ನ ಬಿಟ್ಟು ಹೊಸ ಬಟ್ಟೆ ಹಾಕೊಳ್ಳೋ ಹಾಗೆ ಆತ್ಮವು ಹಳೆಯದಾದ ಈ ದೇಹವನ್ನ ಬಿಟ್ಟು ಹೊಸತನ್ನ ಹುಡುಕೊಂಡು ಹೋಗುತ್ತೆ ಅಷ್ಟೇ. ಈ ವ್ಯಾಖ್ಯಾನ ಸಾವಿನ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಒಂಥರ ತರಗತಿ ಪರೀಕ್ಷೆ ಮುಗಿಸಿ ಮುಂದಿನ ಕ್ಲಾಸಿಗೆ ಹೋಗ್ತೀವಲ್ಲ, ಹಾಗೆ ಈ ಜನ್ಮದ ಪಾಠಗಳು ಮುಗಿದ ಮೇಲೆ ಆತ್ಮವು ಮುಂದಿನ ಅಧ್ಯಾಯಕ್ಕೆ ಸಿದ್ಧವಾಗಲು ತೆಗೆದುಕೊಳ್ಳೋ ಒಂದು ಸಣ್ಣ ಬ್ರೇಕ್, ಅದೇ ಸಾವು. ಸಾವಿನ ನಂತರದ ಪ್ರಕ್ರಿಯೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಮೊದಲು ನಮ್ಮ ಇಡೀ ಜೀವನ ಒಂದು ಸಿನಿಮಾದ ಹಾಗೆ ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ. ಆಮೇಲೆ ನಾವು ಬೇರೆಯವರಿಗೆ ಕೊಟ್ಟ ಪ್ರತಿಯೊಂದು ನೋವು, ಸಂತೋಷವನ್ನ ನಾವೇ ಅನುಭವಿಸ್ತೇವೆ. ಆ ನಂತರ ನಮ್ಮ ಕರ್ಮಗಳ ಲೆಕ್ಕಾಚಾರವಾಗಿ ಮುಂದಿನ ಜನ್ಮದ ದಾರಿ ಯಾವುದು ಅಂತ ನಿರ್ಧಾರವಾಗುತ್ತೆ. ಆದರೆ ಈ ಚಕ್ರ ಯಾಕೆ ಹೀಗೆ ಮುಂದುವರಿಯುತ್ತಲೇ ಇರುತ್ತೆ? ಆತ್ಮ ಮತ್ತೆ ಮತ್ತೆ ಯಾಕೆ ಈ ಭೂಮಿಗೆ ವಾಪಸ್ ಬರಬೇಕು? ಈಗ ಆ ಕಾರಣಗಳನ್ನ ನೋಡೋಣ. ಪುನರ್ಜನ್ಮ ಅನ್ನೋದು ಸುಮ್ಮನೆ ಆಗೋದಲ್ಲ, ಅದಕ್ಕೆ ಖಚಿತವಾದ ಕಾರಣಗಳಿರ್ತವೆ. ನಾವು ಮಾಡಿದ ಕರ್ಮದ ಫಲವನ್ನ ಅನುಭವಿಸೋಕೆ, ನಮ್ಮ ಮನಸ್ಸಲ್ಲಿ ಉಳಿದುಹೋದ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ, ತೀರಿಸಬೇಕಾದ ಸಾಲಗಳನ್ನ ತೀರಿಸೋಕೆ ಮತ್ತು ಮುಖ್ಯವಾಗಿ ನಮ್ಮ ಆತ್ಮದ ಅಪೂರ್ಣ ಕಥೆಯನ್ನ ಪೂರ್ಣಗೊಳಿಸೋಕೆ ನಾವು ಮತ್ತೆ ಹುಟ್ಟಿ ಬರಲೇಬೇಕು. ಹಾಗಿದ್ರೆ ಸಾವಿನ ಬಗ್ಗೆ ಯಾಕೆಷ್ಟು ಭಯ? ಗುರುಗಳು ಹೇಳೋ ಹಾಗೆ ಆ ಭಯಕ್ಕೆ ಕಾರಣ ನಮ್ಮ ಅಜ್ಞಾನ. ಸಾವು ಅಂದ್ರೆ ಎಲ್ಲವೂ ಮುಗಿತು, ಕಳೆದು ಹೋಯ್ತು ಅಂತ ನಾವು ಅನ್ಕೊಂಡಿರೋದೇ ಆ ಭಯಕ್ಕೆ ಮೂಲ. ಆದ್ರೆ ಅದೊಂದು ಉನ್ನತ ಸ್ಥಿತಿಯೆಡೆಗಿನ ಪಯಣ ಅಂತ ಒಮ್ಮೆ ಅರಿವಾದ್ರೆ ಆ ಭಯವೇ ಮಾಯವಾಗ್ಬಿಡುತ್ತೆ. ಈಗ ನಾವು ಆತ್ಮದ ಪಯಣದ ಅಂತಿಮ ಮತ್ತು ಬಹುಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಈ ಹುಟ್ಟು ಸಾವಿನ ಅಂತ್ಯವಿಲ್ಲದ ಚಕ್ರದಿಂದ ಹೊರಬರುವುದು ಹೇಗೆ? ಅದೇ ಮೋಕ್ಷದ ರಹಸ್ಯ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ಎಷ್ಟು ಅರ್ಥಪೂರ್ಣ ನೋಡಿ. ಆಟಿಕೆಗಳಲ್ಲಿ ಮುಳುಗಿಹೋದ ಮಗುವಿಗೆ ತನ್ನ ತಾಯಿ ಕರಿತಾ ಇರೋದು ಕೇಳಿಸೋದೇ ಇಲ್ಲ.
ಅದೇ ರೀತಿ ನಾವು ಈ ಪ್ರಪಂಚದ ಆಸೆ ಅಧಿಕಾರ ಸಂಬಂಧ ಅನ್ನೋ ಆಟಿಕೆಗಳಲ್ಲಿ ಮುಳುಗಿ ನಮ್ಮ ಆತ್ಮದ ನಿಜ ಸ್ವರೂಪವನ್ನೇ ಮರೆತುಬಿಟ್ಟಿದ್ದೇವೆ. ಹಾಗಾದ್ರೆ ಮುಕ್ತಿಗೆ ದಾರಿ ಯಾವುದು? ಗುರುಗಳು ಇಲ್ಲಿ 4 ಸ್ಪಷ್ಟವಾದ ಸೂತ್ರಗಳನ್ನು ಕೊಡ್ತಾರೆ. ಮೊದಲನೇದು ಆತ್ಮಜ್ಞಾನ. ನಾನೀ ಹಾಳಾಗೋ ದೇಹ ಅಲ್ಲ, ನಾನು ಶಾಶ್ವತವಾದ ಆತ್ಮ ಅನ್ನೋ ಅರಿವು. ಎರಡನೇದು ವೈರಾಗ್ಯ. ಈ ಜಗತ್ನಲ್ಲಿರೋದೆಲ್ಲವೂ ತಾತ್ಕಾಲಿಕ, ಯಾವುದೂ ಶಾಶ್ವತ ಅಲ್ಲ ಅನ್ನೋ ಅನಾಸಕ್ತಿ. ಮೂರನೇದು ನಿಷ್ಕಾಮ ಕರ್ಮ. ಅಂದ್ರೆ ನಾವು ಮಾಡೋ ಕೆಲಸದ ಫಲ ಏನಾಗ್ಬೋದು ಅನ್ನೋ ಚಿಂತೆ ಇಲ್ಲದೆ ನಮ್ಮ ಕರ್ತವ್ಯವನ್ನ ಮಾಡೋದು. ಮತ್ತು ಕೊನೆಯದಾಗಿ ಆತ್ಮಶೋಧನೆ. ಹೊರಗಿನ ಸುಖವನ್ನು ಹುಡುಕೋದು ಬಿಟ್ಟು ನಮ್ಮೊಳಗೆ ಇರೋ ಆನಂದದ ಸಾಗರವನ್ನ ಕಂಡುಹಿಡಿಯೋದು. ಮೋಕ್ಷ ಅಂದ್ರೆ ನಾವು ಸತ್ತ ಮೇಲೆ ಹೋಗೋ ಯಾವುದೋ ಒಂದು ಸ್ವರ್ಗ ಅಲ್ಲ, ಅದೊಂದು ಪ್ರಜ್ಞೆಯ ಸ್ಥಿತಿ. ನಮ್ಮ ನಾನು ಅನ್ನೋ ಅಹಂಕಾರ ಮತ್ತು ನನ್ನದು ಅನ್ನೋ ಮಮಕಾರವನ್ನ ದಾಟಿದಾಗ ನಮ್ಮೊಳಗೆ ಉಂಟಾಗುವ ಒಂದು ಜಾಗೃತಿಯ ಸ್ಥಿತಿ. ಅಂತಿಮವಾಗಿ ಗುರುಗಳ ಈ ಎಲ್ಲ ಜ್ಞಾನ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳುತ್ತೆ. ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಬರಲು ಬೇಕಾದ ಆ ಜ್ಞಾನದ ದೀಪ ನಮ್ಮೊಳಗೆ ಉರಿಯುತ್ತಿದ್ಯಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆ ಮುಗಿಯುತ್ತೆ. ಒಮ್ಮೆ ಯೋಚನೆ ಮಾಡಿ. ನಮಸ್ಕಾರ.